ಹಾಯ್ ಎಲ್ಲರಿಗೂ ನಮಸ್ಕಾರಗಳು. ಹಾಗೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನನ್ನ ಈ ಒಂದು ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಒಂದು ಮಿನಿ ಬ್ಲಾಗ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ಒಂದು ಮಿನಿ ಬ್ಲಾಗಲ್ಲಿ ನಾನು ಬೆಳಗ್ಗೆನೇ ಒಂದು ಹೆಲ್ತಿ ಡ್ರಿಂಕ್ಸ್ನ ಮಾಡ್ಕೊಳ್ಳೋಣ ಅಂತ ಇದ್ದೆ. ಏನಪ್ಪ ಇದು ಹೆಲ್ತಿ ಡ್ರಿಂಕ್ಸು ಅಂತ ಹೇಳಿದ್ರೆ, ಇವಾಗ ಬೇಸಿಗೆ ಆಗಿರೋದ್ರಿಂದ ಎಲ್ಲ ರೀತಿ ನೀರಿನಂಶ ಇರೋ ಹಣ್ಣುಗಳು ಸಿಗ್ತವೆ. ಹಾಗಾಗಿ ನಾನು ಇವತ್ತು ಕೂಡ ಒಂದು ನೀರಿನಂಶ ಇರುವಂಥ ಹಣ್ಣಲ್ಲಿ ಕರ್ಬೂಜ ಹಣ್ಣನ್ನು ಆಯ್ಕೆ ಮಾಡಿಕೊಂಡು ಒಂದು ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೆ. ಇನ್ನು ಈ ಒಂದು ಮಿಲ್ಕ್ ಶೇಕ್ನ ನಾನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ, ಏನು ಅಷ್ಟು ಸುಲಭವಾಗಿ ಮಾಡ್ಕೊಂಡಿದ್ದೀನಿ. ಹೇಗೆ ಒಂದು ಜಾರ್ ತೊಗೊಂಡು ಅದಕ್ಕೆ ಏನು ಈ ಒಂದು ಕರ್ಬೂಜ ಹಣ್ಣಿದೆ ಅದರೊಳಗಡೆ ಇರೋ ಹಣ್ಣನ್ನೆಲ್ಲ ತೊಗೊಂಡ್ಬಿಟ್ಟು ಒಂದು ಜಾರ್ಗೆ ಹಾಕ್ಕೊಂಡು 1 ಕಪ್ ಆಗೋಷ್ಟು ಹಾಲು ಹಾಗೆ 1 ಕಪ್ ಆಗೋಷ್ಟು ಬೆಲ್ಲನ ಸೇರಿಕೊಂಡು ಈ ಒಂದು ಮಿಲ್ಕ್ ಶೇಕ್ನ ಮಾಡ್ಕೊಂಡಿದ್ದೆ. ಈ ಒಂದು ಮಿಲ್ಕ್ ಶೇಕ್ ಕೂಡ ತುಂಬ ಚೆನ್ನಾಗಾಗಿತ್ತು. ಇನ್ನು ಇದಾದಮೇಲೆ ನಾನು ತಿಂಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತಿಂಡಿ ವಿಷಯಕ್ಕೆ ಬಂದರೆ, ನಾನು ಇವತ್ತು ಮೊಸರು ಅನ್ನ ಮತ್ತು ಮೆಂತ್ಯ ಪಲಾವನ್ನ ಮಾಡ್ಕೊಂಡಿದ್ದೆ. ಏನಕ್ಕೆ ಮೊಸರು ಅನ್ನ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ, ಸ್ವಲ್ಪ ದಾಳಿಂಬೆ ಹಣ್ಣು ಕೂಡ ಇತ್ತು. ಹಾಗೆ ಏನಕ್ಕೆ ಹಂಗೆ ತಿನ್ನೋಕ್ಕೆ ಮಕ್ಕಳಿಗೆ ಕೊಟ್ಟಿದ್ದೆ, ಇನ್ನೊಂದು ಸ್ವಲ್ಪ ಮಿಕ್ಕಿತ್ತು. ಹಾಗೆ ಮೊಸರು ಅನ್ನ ತಿನ್ನಬೇಕು ಅನ್ನಿಸ್ತೆ ಅಂತ ಹೇಳಿ ಮೊಸರು ಅನ್ನನೂ ಕೂಡ ಮಾಡಿಕೊಂಡೆ. ಇನ್ನು ಮೆಂತ್ಯ ಪಲಾವನ್ನ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಮಸಾಲ ಹಾಕ್ಕೊಂಡು, ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ನಾವು ಮಸಾಲ ಐಟಮ್ನ ಆದಷ್ಟು ಕಡಿಮೆ ಮಾಡಿದ್ರೇ ಒಳ್ಳೆಯದು. ಅದಕ್ಕಾಗಿ ನಾನು ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೆ. ಇನ್ನು ಎಣ್ಣೆ ಬಿಟ್ಕೊಂಡು ಒಂದು ಕುಕ್ಕರ್ಗೆ ಮಸಾಲ ಐಟಮು, ಪಲಾವ್ ಸಾಮಾನು, ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ, ಒಂದು ಈರುಳ್ಳಿ, ಹಾಗೆ ಸ್ವಲ್ಪ ಹಸಿ ಬಟಾಣಿ, ಇನ್ನು ಸಣ್ಣದಾಗಿ ಹಚ್ಚಿಟ್ಕೊಂಡಿರೋವಂಥ ಮೆಂತ್ಯ ಸೊಪ್ಪು, ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಹಸಿ ವಾಸನೆ ಹೋಗೋ ಗಂಟ ಒಂದು ಟೊಮೆಟೊನೂ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನೇನು ಮಾಡಿದೆ, ಈ ಒಂದು ಲೈಟಾಗಿ ಮಸಾಲೆ ರುಬ್ಕೊಂಡಿದ್ದೆ. ಆ ಒಂದು ಮಸಾಲೆಗೆ ನಾನು ಸ್ವಲ್ಪ ಕಾಯಿ, ಹಾಗೆ ಒಂದು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪುದೀನ, ಕೊತ್ತಂಬರಿ ಸೊಪ್ಪು, 1-2 ಚಕ್ಕೆ, ಹಾಗೆ ಒಂದೆರಡು ಇಂಚು ಚಕ್ಕೆ, 1-2 ಇಂಚು ಲವಂಗನ ಹಾಕ್ಕೊಂಡು ಈ ಒಂದು ಮಸಾಲನೇ ಕೂಡ ರೆಡಿ ಮಾಡಿಕೊಂಡು ಸ್ವಲ್ಪ ಅರಶಿನ ಸೇರಿಸ್ಕೊಂಡು ಹಸಿರು ಕಲರ್ ಬರೋ ಗಂಟೆ ಫ್ರೈ ಮಾಡ್ಕೊಂಡಿದ್ದೆ. ಇನ್ನು ಅದು ಮಸಾಲೆ ಎಲ್ಲ ಎಣ್ಣೆ ಬಿಟ್ಟಾದಮೇಲೆ ನಾನು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರೋ ಅಂಥ ಅಕ್ಕಿನೂ ಕೂಡ ಸೇರಿಸ್ಕೊಂಡು ಅಕ್ಕಿಗೆ ಹೊಂದ್ಕೊಳ್ಳೋ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ತಿರುಗಿಕೊಂಡಿದ್ದೆ. ಇದನ್ನು ಆದಮೇಲೆ ನಾನು ನೀರು ಕೂಡ ಕಾಯಿಸಿಟ್ಕೊಬಿಟ್ಟಿದ್ದೆ, ಬೇಗ ಆಗಲಿ ಇವತ್ತು ಲೇಟಾಗಿ ಎದ್ದಿದ್ವಿ ಶನಿವಾರ ಅಂತ ಹೇಳಿಬಿಟ್ಟು. ಲಿಟ್ಟು ಕ್ಲೋಸ್ ಮಾಡಿ ಒಂದು ವಿಸಿಲ್ನ ಕೂಡ ಕೂಗಿಸ್ಕೊಂಡೆ. ಪಲಾವ್ ಕೂಡ ರೆಡಿ ಆಯಿತು. ಇನ್ನು ಇದಾದಮೇಲೆ ನಾನು ಮಧ್ಯಾಹ್ನ PTMಗೆ ಹೋಗಬೇಕಿತ್ತು. ಮಗನಿಗೆ ಇದು ಲಾಸ್ಟ್ ಟೆಸ್ಟ್ PTM ಇತ್ತು, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಸಾಂಬಾರು ಮಾಡಿಟ್ಬಿಡೋಣ, ಇನ್ನು ಸಂಜೆ ಬರೋದು ಲೇಟ್ ಆಗುತ್ತೆ, ಇನ್ನು ಸ್ವಲ್ಪ ಆಚೆಗಡೆನೂ ಹೋಗೋದು ಅಂತ ಇತ್ತು. ಇನ್ನು ಈ ನಾಗರಬಾವಿ ನಿಯರ್ ಇರೋ ಹತ್ರ ಒಂದು ತೆರಿಗೆ ಭವನದಲ್ಲಿ ಸ್ಯಾರಿ ಸಂಭ್ರಮ ಅಂತ ಹಾಕಿದ್ರು, ಅಲ್ಲಿ ಹೋಗಿ ಸ್ಯಾರೀಸ್ ನೋಡ್ಕೊಬರೋಣ ಅಂತ ಹೋಗೋಣ ಅಂತಿದ್ವಿ. ಲೇಟ್ ಆಗುತ್ತೆ ಅಂತ ಹೇಳಿ ಈ ಒಂದು ಸೀಮೆ ಬದನೆಕಾಯಿ ಬೇಳೆನ ಹಾಕ್ಬಿಟ್ಟು ಸಾಂಬಾರು ಕೂಡ ಮಾಡಿಟ್ಬಿಟ್ಟು ಹೋಗಿದ್ದೆ. ಇನ್ನು ಈ ಒಂದು ಸಾಂಬಾರಿಗೆ ನಾನು ಬೇಳೆ ಹಾಗೆ ಸೀಮೆ ಬದನೆಕಾಯಿ ಟೊಮೆಟೊ ಹಾಕಿ ಕೂಗಿಸ್ಕೊಂಡ್ಬಿಟ್ಟು, ಇನ್ನು ಅದು ಕೂಗಿದ್ದಾದಮೇಲೆ ಸಪ್ರೇಟಾಗಿ ಟೊಮೆಟೊ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಲೈಟಾಗಿ ಒಗ್ಗರಣೆನ ಹಾಕ್ಕೊಂಡಿದ್ದೆ. ಈ ಒಗ್ಗರಣೆ ಸಾಸಿವೆ, ಮಾಮೂಲಿ ಈರುಳ್ಳಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಸಾಸಿವೆ ಇದು ಒಗ್ಗರಣೆ ಎಲ್ಲ ಆದಮೇಲೆ ಇನ್ನು ಬೇಯಿಸಿಟ್ಕೊಂಡಿರೋ ಸಾಂಬಾರನ್ನ ಅದರೊಳಗೆ ಕೂಡ ಕೂಗಿಸ್ಬಿಟ್ಟು ಹಾಕ್ಬಿಟ್ಟು ಮಳ್ಳಿಸಿದರೆ ಈ ಸಾಂಬಾರು ಕೂಡ ರೆಡಿ ಆಗುತ್ತೆ. ಇನ್ನು ಸಾಂಬಾರು ಆದಮೇಲೆ ಊಟ ಎಲ್ಲ ಮಾಡ್ಕೊಂಡ್ವಿ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ PTMಗೆ ಹೋದ್ವಿ. ಎಲ್ಲ ಇದು ಲಾಸ್ಟು ಇದು ಇರುತ್ತಲ್ಲ ಈ ಇಯರಲ್ಲಿ, ಹಾಗಾಗಿ ಎಲ್ಲ ಪೇರೆಂಟ್ಸು ಕೂಡ ಸೇರಿದರು. ಇನ್ನು ಎಲ್ಲ PTM ಮುಗಿದ್ಮೇಲೆ ಅದೇ ಹೇಳ್ದಂಗೆ ಹಿಂದೆ ಸ್ಯಾರಿ ಸಂಭ್ರಮಕ್ಕೆ ಬಂದಿದ್ವಿ. ಯಾರ್ಯಾರು ಈ ನಾಗರಬಾವಿ ಸರೌಂಡಿಂಗಲ್ಲಿದ್ದರೆ ಇವತ್ತೇ ಲಾಸ್ಟು ತೆರಿಗೆ ಭವನದಲ್ಲಿ ಸ್ಯಾರಿ ಸಂಭ್ರಮ ಇತ್ತು. ಆಗ ಅಲ್ಲಿ ಒಳಗಡೆ ನಾನು ಆಲ್ರೆಡಿ ಸ್ವಲ್ಪ ಹೋಗಿ ಬಂದಿದ್ದೆ, ಒಂದು 2 ನಿಮಿಷ. ಎಲ್ಲ ಸ್ಯಾರೀಸು ತುಂಬ ಚೆನ್ನಾಗಿತ್ತು, ಹಾಗೆ ಕಾಸ್ಟು ಕೂಡ ಹಾಗೆ ಇತ್ತು. ಸ್ಯಾರಿ ಎಷ್ಟು ಚೆನ್ನಾಗಿರುತ್ತೋ ಅದರದ್ದು ಕಾಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಇನ್ನು ನಾನು ಬೇಗ ಬಂದೆ, ಗಾಡೀಲಿ ಬಂದಿರೋದ್ರಿಂದ. ಇನ್ನು ನಮ್ಮ ಅಕ್ಕ ಬರ್ತಾಳೆ ಅಂತ ವೆಯ್ಟ್ ಮಾಡ್ತಿದ್ದೆ. ಒಳಗಡೆ ಜನ ತೊಗೊಳ್ಳೋರು ತೊಗೊಂಡು ಬರ್ತಿದ್ರು, ಇನ್ನು ತೊಗೊಳ್ದೇ ಇರೋರು ನೋಡಿಕೊಂಡು ಬರೋರು ಸುಮಾರು ಜನ ಇತ್ತು. ಇನ್ನು ನಮ್ಮದೇನಾಗುತ್ತೋ ಅಂತ ಅಂದ್ಬಿಟ್ಟು ನಾನು ಕೂಡ ಆಚೆ ವೆಯ್ಟ್ ಮಾಡ್ತಾಯಿದ್ದೆ. ಇನ್ನು ಹುಡುಗರು ಕೂಡ ಅಲ್ಲೇ ಆಟಾಡ್ಕೋತಾಯಿದ್ರು ಒಂದು ಸ್ವಲ್ಪ. ಹಾಗೆ ಅವರು ಕೂಡ ಹೊರಗಡೆ ಬರೋದು ವಾರದಲ್ಲೇ ಒಂದೇ ದಿವಸ ಆಗಿರುತ್ತೆ, ಇವಾಗ ಟೆಸ್ಟು ಎಕ್ಸಾಮು ಅಂತ ಹೇಳಿ ಮನೆಯೊಳಗೆ ಹಾಕ್ಕೊಂಡು ಓದಿಸ್ತಾ ಇರ್ತೀವಿ ನಾವು, ಒಳಗೆ ಕೂಡ ಹಾಕ್ಕೊಂಡು. ಇನ್ನು ಅದಕ್ಕೋಸ್ಕರ ಮಕ್ಕಳು ಕೂಡ ಅಲ್ಲಿ ಒಂದು 2 ನಿಮಿಷ ಇಬ್ಬರು ಸೇರಿದ್ರು, ಅಕ್ಕನ ಮಕ್ಕಳು ಇವನು ಎಲ್ಲ ಹಾಗೆ ಅಲ್ಲೇ ಆಟಾಡ್ಕೊಳ್ತಾಯಿದ್ರು. ಇನ್ನು ನಮ್ಮ ಅಕ್ಕನೂ ಕೂಡ ಬಂದರು. ಇನ್ನು ಒಳಗಡೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಇನ್ನು ಒಳಗಡೆಗೆ ಹೋದ್ವಿ. ಇನ್ನು ಒಳಗಡೆಗೆ ಬಂದರೆ ಸ್ಯಾರೀಸ್ ಹತ್ರ ಏನು ಅಷ್ಟೊಂದು ಜನ ಇರಲಿಲ್ಲ. ನಾವು ಹೋಗಿದ್ದು ಒಂದು 4:15 ಆಗಿತ್ತು, ಅವಾಗೇನು ಅಷ್ಟೊಂದು ಜನ ಇರಲಿಲ್ಲ. ಇನ್ನು ನಾವು 4:15 ಆದಮೇಲೆ ನಾವು ಹೊರಗಡೆ ಬರೋ ಅಷ್ಟೊತ್ತಲ್ಲಿ ಕಾಲು ಹಿಡ್ದೇ ಇರೋಷ್ಟು ಜನ ಸೇರಿಕೊಂಡಿದ್ರು ನೋಡಿ. ಹೆಣ್ಮಕ್ಳಿಗೆ ಮನೇಲಿ ಎಷ್ಟೇ ಸ್ಯಾರೀಸ್ ಇದ್ರೂ ಇಲ್ಲಿ ನಮ್ಮ ಮನೆ ಅಕ್ಕಪಕ್ಕದಲ್ಲೇ ಒಂದು ಒಳ್ಳೆ ಸ್ಯಾರೀಸ್ ಹಾಕಿದ್ದಾರೆ ಅಂದರೆ ಎಷ್ಟು ಇಷ್ಟ ಆಗುತ್ತೆ, ನೋಡೋಣ ಅಂತ ಹೇಳಿಬಿಟ್ಟು ಬಂದಿದ್ದರು. ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಒಳ್ಳೆ ಕಾಂಬಿನೇಷನ್ ಸ್ಯಾರೀಸ್ ಹಾಕಿದ್ರು.
ಇನ್ನು ಮೈಸೂರು ಸಿಲ್ಕು, ಟಿಶ್ಯೂ, ಹಾಗೆ ಆರ್ಗೆನ್ಸಾಸು, ಎಂಬ್ರಾಯ್ಡಿಂಗು, ಕಾಟನ್ನು, ಆಲ್ ಟೈಪ್ಸ್ ಆಫ್ ಸ್ಯಾರೀಸು ಇವಾಗ ಏನು ಟ್ರೆಂಡಲ್ಲಿ ನಡೀತಾ ಇದೆ ಆ ಥರ ಡಿಸೈನ್ ಸ್ಯಾರೀಸ್ನೆಲ್ಲ ಹಾಕಿದರು. ಇನ್ನು ನಾನು ಕೂಡ ಒಂದೆರಡು ಸ್ಯಾರಿ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು ಇಟ್ಕೊಂಡು ನೋಡ್ತಿದ್ದೆ. ಅವ್ರು ಓಕೆ ಮಾಡಿದ್ರೆ ನೋಡೋಣ ಅಂತ ಹೇಳಿ, ಬಟ್ ಅವರು ಸರಿ ಬೇಡಪ್ಪ ನೋಡೋಣ ಬೇರೆ ಅಂಗಡೀಲಿ ಅಂತ ಹೇಳಿಬಿಟ್ಟು ನೀನು ಅಂದರು. ಸರಿ ಆಯಿತು ಇರು ಮುಂದೆ ಡ್ರೆಸ್ಸಾರು ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಡ್ರೆಸ್ ಸೆಕ್ಷನಿಗೆ ಬಂದ್ವಿ. ಇನ್ನು ಡ್ರೆಸ್ ಸೆಕ್ಷನಿಗೆ ಬಂದರೆ ಡ್ರೆಸ್ಸಸ್ಸು ಕೂಡ ತುಂಬ ಚೆನ್ನಾಗಿತ್ತು. ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ, ಸ್ಯಾರೀಸ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಬಟ್ ನಾವು ಆ ಶಾಪಿಂಗ್ ಮಾಡಿ ಶಾಪಲ್ಲಿ ತೊಗೊಳೋಕ್ಕಿಂತ ನೋಡಿ ಈ ಥರ ಸೇಲ್ಸಲ್ಲಿ ಹಾಕಿದಾಗ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಬಂದಿರ್ತೀವಿ. ನೋಡಿ ನಾವು ಆಚೆ ಬರೋ ಅಷ್ಟೊತ್ತಲ್ಲಿ ಜನ ಕ್ಯೂ ಸಿಸ್ಟಮಲ್ಲಿ ಬಿಡೋ ಅಷ್ಟು ಜನ ಇದ್ದರು. ಹಾಗೆ ಒಂದು ಕ್ಯೂ ಸಿಸ್ಟಮಲ್ಲೇ ಬಿಟ್ಟರು ಜನ ನಿಧಾನಕ್ಕೆ ಹೋಗಿ ನೋಡ್ಕೊಳ್ಳೋ ಅಷ್ಟು ಕೂಡ ತಾಳ್ಮೆನೂ ಇತ್ತು. ಹಾಗೆ ಎಲ್ಲರೂ ನೀಟಾಗಿ ಕ್ಯೂವಲ್ಲಿ ಹೋಗಿ ಸ್ಯಾರೀಸ್ನ ನೋಡ್ಕೊಂಬರ್ತಿದ್ರು. ನಾವು ಮಾತ್ರ ತೊಗೊಂಡಿಲ್ಲ. ಅಂದರೆ ನೋಡೋಣ ಬಾ ಇನ್ನು ಫೆಸ್ಟಿವಲ್ ಇದೆಯಲ್ಲ, ಇದೇ ಜನ ಜಾಸ್ತಿ ಇದ್ದಾರೆ ಅಂದರೆ ಇನ್ನೊಂದೆರಡು ದಿನ ಇಡ್ತಾರೆ ಅಂತ ಅಂದ್ಕೊಬಿಟ್ಟು ಅಕ್ಕನೂ ನಾನು ಮಾತಾಡಿಕೊಂಡು ಬಂದ್ವಿ, ತೊಗೊಂಡಿಲ್ಲ. ಹಾಗೆ ಇನ್ನು ಹೊರಗಡೆ ಬಂದಾದಮೇಲೆ ಮಕ್ಕಳು ಇವತ್ತು ಎಲ್ಲ ಒಟ್ಟಿಗೆ ಸೇರಿದ್ದೀವಲ್ಲ ಎಲ್ಲರೂ ಆಚೆ ಹೋಗಿ ಏನಾದ್ರು ತಿನ್ನೋಣ ಅಂತ ಕೇಳ್ತಾಯಿದ್ರು. ನಾನು ಅಕ್ಕನ ಕೇಳಿದೆ, ಅವಳು ಸರಿ ಆಯಿತು ಬಾ ಹೋಗೋಣ ಅಂತ ಅಂದ್ಲು. ಇಲ್ಲಿ ನಾಗರಬಾವಿ ನಿಯರ್ ಇರೋ ಅಂಥ ರಾಮಭವನ್ಗೆ ಬಂದ್ವಿ. ಈ ರಾಮಭವನಿಗೆ ಬಂದರೆ ರಾಮಭವನಲ್ಲಿ ಇನ್ನು ಮಕ್ಕಳನ್ನ ಕರ್ಕೊಂಡು ರಾಮಭವನಿಗೆ ಬಂದ್ವಿ. ಇನ್ನು ಅವರು ಕೂಡ ಅವ್ರಿಗೆ ಇಷ್ಟ ಆಗಿರೋವಂಥ ಸ್ನ್ಯಾಕ್ಸ್ನೆಲ್ಲ ತೊಗೊಂಡ್ರು, ತಿಂತಾಯಿದ್ರು. ಇನ್ನು ನಾವು ಕೂಡ ನಮಗೇನು ಇಷ್ಟ ಆಗುತ್ತೋ ಅದು ಇನ್ನೇನು ಹೊರಗಡೆ ಏನು ತಿನ್ಬೋದು, ಇನ್ನು ಮಸಾಲೆ ಪುರಿ ಒಂದು ತೊಗೊಂಡಿದ್ವಿ. ಇನ್ನು ನಾವು ಕೂಡ ತಿನ್ಕೊಂಡ್ವಿ. ಆದಷ್ಟು ನಾವು ಹೊರಗಡೆ ಏನು ತಿನ್ನಿಸೋದಿಲ್ಲ, ಇವತ್ತೇ ತಿನ್ನಿಸಿದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.